ನಮ್ ಜೊತೆಗಿರೋರೇ ಆ ಒಂದು ಪ್ರೀತಿನ ನಿರ್ಲಕ್ಷ್ಯ ಮಾಡೋದು ಯಾವಾಗ ಅಂತ ಹೇಳಿದ್ರೆ, ಇದರಲ್ಲಿ ನಿಮ್ಗೆ 3 ಟಿಪ್ಸ್ ನ ಶೇರ್ ಮಾಡ್ತೀನಿ. ಯಾವ್ಯಾವ ಸಮಯದಲ್ಲಿ ಅಥವಾ ಅವ್ರ ಮನಸ್ಸಲ್ಲಿ ಯಾವಾಗ ನಿರ್ಲಕ್ಷ್ಯ ಮಾಡ್ಬೇಕು ಅಂತ ಬರುತ್ತೆ ಅಂತ. ಓಕೆ, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. 1-to-1 ಕೌನ್ಸಿಲಿಂಗ್ ಮಾಡ್ತೀವಿ ಅಂಡ್ ಫೀಸ್ ಕೂಡ ಇರುತ್ತೆ. ಆ ವಿಡಿಯೋ ಕೊನೆ ತನಕ ನೋಡಿದ್ಮೇಲೆ ಈ ಪಾಯಿಂಟ್ಗಳು ಏನ್ ಅನ್ನಿಸ್ತದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ಅಂದ್ರೆ ಯಾವಾಗ ನಿರ್ಲಕ್ಷ್ಯ ಮಾಡೋ ಸಾಧ್ಯತೆಗಳಿದೆ ಅಂತ ಹೇಳಿದ್ರೆ, ನಿಮ್ಮ ವಿಚಾರದಲ್ಲಿ ಸಂತೃಪ್ತಿ ಇಲ್ಲದೆ ಇದ್ದಾಗ, ನಿಮ್ಮನ್ನ ಒಪ್ಕೊಳ್ಳದೆ ಇದ್ದಾಗ. ಈಗ ಆಕ್ಚುಲಿ ಏನಾಗತ್ತೆ ಅಂತ ಹೇಳಿದ್ರೆ, ಒಪ್ಕೊಬೇಕಲ್ಲ, ಒಬ್ರಿಗೊಬ್ರು ಒಪ್ಕೊಬೇಕು. ನಿಮ್ಮನ್ನ ಪ್ರೀತಿ ಮಾಡೋರು ನಿಮ್ಮನ್ನ ಒಪ್ಕೊಬೇಕು. ಆಕ್ಚುಲಿ ಡ್ಯೂಟಿ ಇರ್ಬೋದು, ನಿಮ್ಮ ಮನಸ್ಥಿತಿ ಇರ್ಬೋದು, ನಿಮ್ಮ ವಿಚಾರಗಳಾಗಿರ್ಬೋದು, ಯಾವಾಗ ಒಬ್ರಿಗೊಬ್ರು ಒಪ್ಕೊಳ್ತಿರೋ ಆವಾಗ ಆ ಬದುಕಲ್ಲಿ ಲೈಕ್ ಏನಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಕೊಡೋಕೆ ಸಾಧ್ಯ. ಒಪ್ಕೊಳ್ಳಿಕ್ ಆಗಿಲ್ಲ ಅಂತ ಹೇಳಿದ್ರೆ ಅಥವಾ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಲೈಕ್ ಅವ್ರಿಗೆ ಇಷ್ಟ ಆಗಿರಲ್ಲ, ಅವ್ರಿಗೆ ಕಷ್ಟ ಆಗ್ತಿರತ್ತೆ. ಆವಾಗ ಏನ್ ಮಾಡ್ತಾರೆ, ನಿಮ್ಮನ್ನ ಹಂಗೆ ಸೈಲೆಂಟ್ ಮಾಡ್ತಾ ಬರ್ತಾರೆ, ನಿಮ್ಮ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಅವ್ರ ಮನಸ್ಸಿಗೆ ನೀವು ಇಷ್ಟ ಆಗದಿದ್ದಾಗ, ಅವ್ರ ಮನಸ್ಸಿಗೆ ನಿಮ್ಮ ವಿಚಾರಗಳು ಕನೆಕ್ಟ್ ಆಗ್ತಿದ್ದಾಗ, ಅವ್ರಿಗೆ ನೀವು ಲೈಕ್ ರೈಟ್ ಅಂತ ಅನ್ನಿಸ್ತಾ ಇದ್ದಾಗ ಅವ್ರು ಒಪ್ಕೊಳ್ಳೋಕ್ ರೆಡಿ ಇರಲ್ಲ. ಆವಾಗ ನಿಮ್ಮನ್ನ ಏನ್ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡೋ ಸಾಧ್ಯತೆ ಇದೆ. ಸೊ ಈ ಟೈಮಲ್ಲಿ ನೆಕ್ಸ್ಟ್ ಯಾವಾಗ ಅಂತ ಹೇಳಿದ್ರೆ, ನಿಮ್ಗಿಂತ ಬೆಟರ್ ದೆನ್ ಆಪ್ಷನ್ಸ್ ಅವ್ರಿಗೆ ಸಿಕ್ಕಾಗ. ಆಕ್ಚುಲಿ ಏನಂತ ಹೇಳಿದ್ರೆ, ಇವತ್ತು ಎಲ್ಲಾರು ಕೂಡ ಬೆಸ್ಟ್ ಹುಡುಕ್ತಿದ್ದಾರೆ. ಬಟ್ ಆಕ್ಚುಲಿ ರಿಲೇಶನ್ಶಿಪ್ ಅಲ್ಲೂ ನಡೀತಾ ಇದೆ. ಓಕೆ, ನಾನ್ ಅವರಿಗೆ ಹಂಗ್ ಮಾಡ್ಬೇಡಿ, ಅದು ಅವ್ರವ್ರ ವೈಯಕ್ತಿಕ. ಬಟ್ ಇಲ್ಲಿ ನಿಮ್ಗೆ ಕ್ಲಾರಿಟಿ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ನಿಮ್ಗಿನ್ನ ಬೆಟರ್ ದೆನ್ ಆಗಿರೋ ಸಿಕ್ರ, ಸೊ ಇಲ್ಲಿಂದ ಅಲ್ಲಿಗೆ ಜಂಪ್ ಆಗ್ತಾರೆ. ಜನರೇಷನ್ ಇರೋದನ್ನ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಆ ಟೈಮಲ್ಲೂ ಕೂಡ ನಿಮ್ಮನ್ನ ಏನ್ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಬಿಕಾಸ್ ಕಂಫರ್ಟೇಬಲ್. ಈಗ ಒಂದು ಫೋನ್ ತಗೊಳ್ಬೇಕು, ನಾನು ಹಂಗಂತೇಳಿ ಇದ್ರಲ್ಲಿ ಹೆಂಗ್ ಮಾಡ್ಲಿ ಅಂತ ಹೇಳ್ತಾ ಇಲ್ಲ, ನನಗೆ ಆ ಇಂಟೆನ್ಷನ್ ಇಲ್ಲ. ಇಲ್ಲಿ ಕ್ಲಾರಿಟಿ ಕೊಡ್ತೀನಿ ಏನು ಅಂತ. ಸೊ ಈ ಟೈಮಲ್ಲಿ ನಿಮ್ಗೆ ನಿರ್ಲಕ್ಷ್ಯ ಮಾಡೋಂಗಿದ್ದಾರೆ, ನೀವು ಹುಷಾರಾಗಿರ್ಬೇಕು ಅಷ್ಟೇ. ವಿಡಿಯೋ ನೋಡಿದ್ಮೇಲೆ ನೀವು ನಿಮ್ಮ ಹುಷಾರಲ್ಲಿ ಇರ್ಬೇಕು, ನಿಮ್ಮ ಬುದ್ಧಿವಂತಿಕೆನಲ್ಲಿ ನೀವಿರಿ ಅಂತ ಹೇಳ್ತಿರಲ್ಲ. ಆಕ್ಚುಲಿ ಎಕ್ಸ್ಪೈರಿ ಆಗೋಕ್ಕಿಂತ ಮುಂಚೆ ನೀವು ಅಪ್ಡೇಟ್ ಆಗಿ ಅಂತ ನಾನು ಈ ವಿಚಾರದಲ್ಲಿ ಹೇಳ್ತಾ ಇರೋದು. ಓಕೆ, ಈಗ ನೋಡಿ, ಈಗ ಐಫೋನ್ ಫಸ್ಟ್ ಬಂತು, ಅದಾದ್ಮೇಲೆ ಸೆಕೆಂಡ್, ಥರ್ಡ್, 17 Pro Max ಇದೆ. ಸೊ ಹಂಗೆ ಕೆಲವ್ರು ಏನ್ ಮಾಡ್ತಾರೆ, ಅಪ್ಡೇಟ್ ಆಗ್ತಾ ಹೋಗ್ತಾರೆ. ಲೈಕ್ ಬೆಟರ್ ದೆನ್ ಸಿಕ್ಕಾಗ ಇವ್ರನ್ನ ಮರ್ತು ಬಿಡ್ತಾರೆ. ಅವ್ರ ಸಮಯ ಸಾಧಕರು. ಆಕ್ಚುಲಿ ಅವ್ರು ನಿಜವಾಗ್ಲೂ ಅದನ್ನ ಪ್ರೀತಿನೇ ಮಾಡಿದ್ರೆ ಅದೇ ವರ್ಷನ್ ಅಲ್ಲಿ ಲೈಕ್ ಅದನ್ನೇ ಇಷ್ಟಪಟ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಿರ್ತಾರೆ, ಚೇಂಜ್ ಮಾಡಲ್ಲ. ಓಕೆ, ಇಷ್ಟಪಟ್ಟು ತಗೊಂಡಾಗ ನೋಡಿ, ನಾವು ಯಾವ್ದೋ ಒಂದು ಗಾಡಿನೋ ಅಥವಾ ಏನೋ ಒಂದು ಇಷ್ಟಪಟ್ಟು ನಾವು ತಗೊಂಡ್ಬಿಟ್ಟಾಗ, ನಾವು ಬೇರೆ ಎಷ್ಟೇ ಗಾಡಿಗಳು ತಗೊಂಡ್ರು ಆ ಗಾಡಿನ ಮಾರಲ್ಲ. ಲೈಕ್ ತುಂಬಾ ಇಷ್ಟಪಟ್ಟಿರ್ತೀವಿ. ಸೊ ಹಂಗೆ ಇಷ್ಟಪಟ್ಟಾಗ ನಾವು ಅದನ್ನ ಉಳಿಸ್ಕೊಳಕ್ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ, ನಿರ್ಲಕ್ಷ್ಯ ಮಾಡಲ್ಲ ನಾವು. ಓಕೆ, ಸೊ ಈ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ಗೆನ ಬೆಟರ್ ದೇನ್ ಆಪ್ಷನ್ಸ್ ಅವ್ರಿಗೆ ಸಿಕ್ಕಿದೆ ಅಂತ ಅರ್ಥ. ಸಿಕ್ಕಾಗ ನಿಮ್ಮ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ನೆಕ್ಸ್ಟ್ ಅಲ್ಲಿ ಏನಂತ ಹೇಳಿದ್ರೆ ಪಾಯಿಂಟ್, ನಿಮ್ಮ ವಿಚಾರದಲ್ಲಿ ಕೀಳಿರಿಮೆ ಭಾವನೆ ಇರುತ್ತೆ ಅವ್ರಿಗೆ. ತುಂಬಾ ಕೇವಲವಾಗಿ ನೋಡ್ತಿರ್ತಾರೆ ನಿಮ್ಮನ್ನ. ಅಂಡ್ ನೀವು ಕೆಲ್ಸಕ್ಕೆ ಬಾರ್ದವ್ರು, ದುಡಿಮೆ ಇಲ್ಲದೆ ಇದ್ದಂಥವ್ರು, ನೋಡ್ಲಿಕ್ಕೆ ಚಂದ ಇಲ್ಲದೆ ಇದ್ದಂಥವ್ರು, ನಿಮ್ಮಲ್ಲಿ ವಿಚಾರಗಳು ಒಳ್ಳೇದಿಲ್ಲ ಅಂತ, ನಿಮ್ಮಲ್ಲಿ ಸ್ಕಿಲ್ಗಳಿಲ್ಲ ಅಂತ, ನೀವು ಡೆವಲಪ್ ಆಗಿಲ್ಲ ಅಂತ, ಯಾವ್ದೋ ಒಂದು ವಿಚಾರಕ್ಕೆ ನಿಮ್ಮ ಬಗ್ಗೆ ಅವರಿಗೆ ಕೀಳರಿಮೆ ಅನ್ನೋದೊಂದು ಭಾವನೆ ಇತ್ತು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, 100% ಅಲ್ಲೂ ಕೂಡ ನಿಮ್ಮನ್ನ ನಿರ್ಲಕ್ಷ್ಯ ಮಾಡುವಂತ ಎಲ್ಲಾ ಸಾಧ್ಯತೆಗಳು 100% ಇರುತ್ತೆ. ಸೊ ಈ 3 ಏನ್ ವಿಚಾರ ಹೇಳಿದ್ನಲ್ಲ, ಈ ಸಮಯಗಳಲ್ಲಿ ಅವ್ರು ನಿರ್ಲಕ್ಷ್ಯ ಮಾಡ್ತಾರೆ. ಈಗ ಎಂಥದ್ದೇ ಟ್ರೂ ಲವ್ ಮಾಡ್ತೀರಿ ಅವ್ರಿಗೆ, ಬಟ್ ಅಲ್ಲಿ ಅವರು ಎಕ್ಸಿಟ್ ಆಗುವಂತದ್ದು ಇರುತ್ತೆ. ಸೊ ಇವ್ರಿಗೆ ಏನ್ ಮಾಡ್ಬೇಕು, ಏನು ಮಾಡಕ್ಕಾಗಲ್ಲ. ಅವ್ರ ಪಾಡಿಗೆ ಅವ್ರ ವ್ಯಕ್ತಿತ್ವ, ವಿಚಾರ, ಅವ್ರು ಇರೋದೇ ಹಾಗೆ ಅನ್ಕೊಂಡು ನಿಮ್ ಲೈಫ್ ಕಡೆ ನೀವು ಫೋಕಸ್ ಮಾಡಿ. ಅವ್ರಿಗೆ ಏನಾದ್ರು ಮಾಡಕ್ ಹೋಗ್ಬಿಟ್ಟು ನೀವು ನಿಮ್ಮ ಲೈಫ್ ನ ಬೇರೆ ಕಡೆ ಡೈವರ್ಟ್ ಮಾಡ್ಕೊಟ್ರೆ ನಿಮ್ಗೆ ತೊಂದರೆಗಳಾಗತ್ತೆ. ಕೆಲವೊಂದ್ಸಲ ನಾವು ಕೆಟ್ಟ ವ್ಯಕ್ತಿಗಳಿಂದ, ಕೆಟ್ಟ ಪ್ರಾಣಿಗಳಿಂದ ದೂರ ಇರೋದೇ ಒಳ್ಳೇದು. ನಾವು ಚೆನ್ನಾಗಿರ್ಬೇಕು, ನೆಮ್ಮದಿ ಹಾಳು ಮಾಡ್ಕೋಬಾರ್ದು ಅಂತ ಹೇಳಿ ಇದು ನನ್ನ ಒಂದು ಯೋಚನೆ. ಏನ್ ಅನಿಸ್ತು ವಿಡಿಯೋ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.